ಶಂಕರ ನಾದ ಶರೀರ ಏ ಶಂಕರ ಬಂದ ತೆಗೆವ ಪ್ರೆಸ್ ಮೀಟ್ ರೆಡಿ ಯಾಕೆ ಮೇಡಮ್ ಅರ್ಜೆಂಟಾಗಿ ಪ್ರೆಸ್ ಮೀಟ್ ಕರೆದಿರಿ? ಮಂತ್ರಿಗಳು ಕಾಣಿಸ್ತಾ ಇಲ್ಲ. ಪ್ರೆಸ್ ಮೀಟಿಂಗ್ ಕರೆದಿರೋ ನಾನು, ಮೇಡಮ್ ಅಲ್ಲ, ನಮ್ಮಪ್ಪ ಮಂತ್ರಿ ಸೂರ್ಯಪ್ರಕಾಶ್ ಅವರು ಅಲ್ಲ. ಏನಾಯ್ತು ಸರ್? ನೋವಿನ ವಿಷಯ ಹೇಳ್ಕೊಳಕ್ಕೆ, ನಮ್ಗಾದ ಅನ್ಯಾಯದ ಬಗ್ಗೆ ನಿಮ್ ಮುಂದೆ ತೋಡ್ಕೊಳಕ್ಕೆ. ನಮ್ಮಂತ ಹೈ ಕ್ಲಾಸ್ ಮಂದಿಗೆ ಮಿಡಿಲ್ ಕ್ಲಾಸ್ ಅವ್ರು ಕೊಡೋ ಟಾರ್ಚರ್ ಬಗ್ಗೆ ಹೇಳೋಕೆ ಸರ್. ನನ್ ಮದ್ವೆ ಅನೌನ್ಸ್ ಆಗಿದ್ದು ಈ ರಾಜ್ಯದ ಜನತೆಗೆ ಗೊತ್ತಾಗಿದ್ದು ಅದು ನಿಮ್ಮ ಸುದ್ದಿ ಮೂಲಕ ಅಂದೆ. ಯಾಕಂದ್ರೆ ಅವತ್ತು ನಿಮ್ಮನ್ನ ಈ ಮನೆಗೆ ಕರೆದಿದ್ದು ನನ್ನ ಹೆಂಡತಿ ಗೀತಾ. ನಾನು ಗೀತಾ ಗೆಸ್ಟ್ ಹೌಸ್ ಅಲ್ಲಿ ಇದ್ದ ವಿಡಿಯೋ ನೋಡಿ ಓಡ್ ಬಂದ್ರಿ. ಇದು ಮಂತ್ರಿ ಮಗ ಮಾಡಿದ್ದ ಅನಾಚಾರ ಅಂದ್ರಿ. ಅಷ್ಟರಲ್ಲಿ ಇದು ಮದ್ವೆ ಆಗಿದ್ದ ಜೋಡಿ ಅನ್ನೋದು ಗೊತ್ತಾಯ್ತು. ಅದನ್ನ ನಾವು ಪಬ್ಲಿಕ್ ಮಾಡಿ ಕ್ಲಿಯರ್ ಮಾಡಿದೀವಲ್ಲ ಸರ್. ಎಸ್, ಮಾಡಿದೀವಿ. ನಾನೆಲ್ಲಿ ಇಲ್ಲ ಅಂದೆ. ಇವತ್ತು ಕ್ಲಿಯರ್ ಮಾಡ್ಬೇಕಾಗಿರೋ ವಿಷಯ ಇನ್ನೊಂದಿದೆ. ಅವತ್ತು ನಮ್ಮ ಮನೆಯವರು, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಪ್ರೀತಿನ ಒಪ್ಕೊಂಡ್ರು. ಮನೆಗೆ ಬೇಕಾಗಿರೋದು ಶ್ರೀಮಂತಿಕೆ ಸಂಬಂಧ ಅಲ್ಲ, ಗುಣದಲ್ಲಿ ಶ್ರೀಮಂತಿಕೆ ಇರೋ ಹೆಣ್ಣು ಅಂದ್ರು. ಅವಳು ಬಡವಳಾದ್ರೂ ಸರಿ, ಮಿಡಿಲ್ ಕ್ಲಾಸ್ ಹೆಣ್ಣಾದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಈ ಮನೆ ದೀಪ ಬೆಳಗೋ ಮನ್ಸಿರ್ಬೇಕು ಅಂತ ಹೇಳ್ತಿದ್ರು ಸರ್. ಆಶೀರ್ವಾದನೂ ಮಾಡಿದ್ರು. ನನ್ನ ಮತ್ತೆ ಗೀತಾ ಪ್ರೀತಿಗೆ ಚುಟಿಕ್ ಪಿಟಿಕ್ ಅಂತ ಅಂದಿಲ್ಲ ಸರ್. ಈ ಮನೆಗ್ ದಕ್ಕಿದ್ದು ದುಃಖ, ನೆಮ್ಮದಿಯಾಗಿದ್ದ ನಮ್ಮ ಮನೆಗ್ ಬಂದಿದ್ದು ಗೀತಾ ಅನ್ನೋ ಚಂಡಮಾರುತ. ಬಡವರ ಮನೆ ಹೆಣ್ಣು ಈ ಮನೆಗೆ ಹೊಂದ್ಕೊಂತಾಳೆ ಅನ್ಕೊಂಡಿದ್ವಿ. ಶ್ರೀಮಂತಿಕೆ ನಮ್ಗಿದೆ, ಶ್ರೀಮಂತಿಕೆ ಸಂಬಂಧ ನಮ್ಗೆ ಯಾಕೆ ಅಂತ ಯೋಚನೆ ಮಾಡಿದ್ದು ಈ ಮನೆ ಗೀತಾ ಅಂತ ಸಾಮಾನ್ಯ ಹೆಣ್ಣು ನಮ್ಮ ಮನೆ ಸೊಸೆ ಆಗಿದ್ಲು. ಗೀತಾ ನನ್ನ ಹೆಂಡತಿನೋ ಆದ್ಲು. ಅಲ್ಲ ಸರ್, ಈಗ ನೀವು ಮಾತಾಡ್ತಾ ಇರೋದು ನಿಮ್ಮ ಮದುವೆ ವಿಷಯನಾ? ಅಲ್ಲ ಸರ್, ಅಲ್ಲ, ಮದ್ವೆ ಮುರಿದ ವಿಷಯ. ನನ್ನ ಹೆಂಡತಿ ನನ್ನನ್ನು ತೊರೆದ ವಿಷಯ ಸರ್. ಗೀತೆ ಗಂಡನ ಮನೆನ ಒದ್ದು ಹೋದ ವಿಷಯ ಸರ್. ಸಂಸಾರನ ಬಿಟ್ಟು ಹೋದ ವಿಷಯ. ಏನಾಯ್ತು ಸರ್? ಹೇಳ್ತೀನಿ. ಅದನ್ನ ಹೇಳಕ್ಕೆ ತಾನೇ ಪ್ರೆಸ್ ಮೀಟ್ ನ ಕರೆಸಿದ್ದು. ಗೀತಾ ಬಂದು ಈ ಮನೆಗೆ ಸೇರಿದ್ದು ನಿಮ್ಮೆಲ್ರಿಗೂ ಗೊತ್ತು. ಇವತ್ತು ಗೀತಾ ಈ ಮನೆ ಬಿಟ್ಟೋದ ವಿಷಯ ಸರ್. ನಿಮ್ಮಿಂದಲೇ ಎಲ್ರಿಗೂ ಗೊತ್ತಾಗ್ಬೇಕು ಸರ್, ಎಲ್ರಿಗೂ ಗೊತ್ತಾಗ್ಬೇಕು. ಏನಪ್ಪ ಹೇಳ್ತಿದ್ಯಾ? ಕಣ್ಣಲ್ಲಿ ಯಾಕೆ ನೀರು ತುಂಬ್ಕೊಂತಿದೆ? ಮಗಳೇ, ಈ BP ಅನ್ನೋ ಪಾಪಿ ಆಡಿರೋ ಮಾತುಗಳನ್ನ ನೀನು ಮರ್ತು ಬಿಡ್ಬೋದು, ಆದ್ರೆ ನಾನು ಮರೆಯೋಕ್ ಸಾಧ್ಯ ಇಲ್ಲಮ್ಮ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಪಾಪಿ ತಂದೆನ ಕ್ಷಮಿಸ್ತೀಯ ಅಮ್ಮ? ಅಪ್ಪ, ನಿಂಬಾಯಲ್ಲಿ ಕ್ಷಮೆನೋ ಪದನ? ತಪ್ಪಿನ ಅರಿವು ಯಾವತ್ತೂ ಆಗಿತ್ತು ಮಗಳೇ, ಆದ್ರೆ ಕ್ಷಮೆ ಕೇಳೋದಕ್ಕೆ ನನ್ನ ಆಳ ಅಹಂಕಾರ ಅಡ್ಡಿಯಾಗಿತ್ತಮ್ಮ. ಅಹಂಕಾರ ಅಡ್ಡಿಯಾಗಿತ್ತು. ಹೆಣ್ಣು ಏನ್ ಮಾಡ್ತಾಳೆ? ಸಾಲದ ಪ್ರತಿರೂಪ ಅಂತ ಹೇಳ್ತಿದ್ನಲ್ಲಮ್ಮ, ಅದನ್ನು ಒಪ್ಕೊಳ್ಳೋದಕ್ಕೆ ನನ್ನ ಅಹಂಕಾರ ಬಿಟ್ಕೊಡ್ಲಿಲ್ಲ ಮಗಳೇ. ಮಗಳೇ ಗೀತಾ,
ಈ ಮನೆಯಲ್ಲಿ ಇದ್ದಷ್ಟು ಕಾಲ ನಿನ್ನನ್ನು ನಿಂದಿಸಿದ್ದೀನಿ, ದರಿದ್ರ ಲಕ್ಷ್ಮಿ ಅಂತ ಬೈದಿದ್ದೀನಿ. ಅಯ್ಯೋ ಅಯ್ಯೋ, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಮಗಳೇ ನನ್ ಪಾಪಿ. ಹೂ ಕಟ್ಟಿ ಬೀದಿ ಬೀದಿನಲ್ಲಿ ಹೂ ಮಾರಿ ಕಾಲೇಜಿಗೆ ಫೀಸ್ ಕಟ್ಟಿ ಓದಿ ಎಲ್ರ ಕೈಲೂ ಬೇಷ್ ಅನ್ಸ್ಕೊಳ್ತಿದ್ದವಳು ನೀನು. ಆದ್ರೆ ನಿನಗೆ ಬೈತಿದ್ದವಳು ನಾನು ಮಗಳೇ. ಅವತ್ತು ಗಣೇಶನ ಆರ್ಕೆಸ್ಟ್ರಾದಲ್ಲಿ ನಿನ್ ತಂಗಿನ ಯಾವನ ಕೆಣಕ್ತಾಗ, ಅಯ್ಯೋ ನನ್ಗೊಬ್ಬ ಗಂಡು ಮಗು ಇದ್ದಿದ್ರೆ ನನ್ಗಿಂತ ಸ್ಥಿತಿ ಬರ್ತಿತ್ತ ಅಂತ ಕೈ ಕೈ ಇಸ್ಕೊಂಡು ಪಾಪಿ ನಾನು. ನೀನು ಮಗಳೇ, ನೀನು ಹೋಗಿ ಆ ರೇಗಿಸ್ತಿದ್ದ ಗಂಡನ ಕೆನೆಗೆ ಬಾರಿಸ್ದೆ. ಆ ಕ್ಷಣನೇ ನಾನು ತೀರ್ಮಾನ ಮಾಡ್ಕೊಂಡೆ, ನನ್ನ ಮನೇಲಿ ಗಂಡು ಹುಟ್ಟಿದಾಳೆ ಅಂತ. ಆದ್ರೆ ಹೇಳ್ಕೊಳ್ಳೋಕೆ ನನ್ನ ಅಹಂಕಾರ ಬಿಡ್ಲಿಲ್ಲಮ್ಮ. ಅಷ್ಟೇ ಯಾಕೆ ಮಗಳೇ, ಬ್ಯಾಂಕ್ನವ್ರು ಬಂದು ನಮ್ಮ ಮನೆ ಹರಾಜ್ಗಿಟ್ಟಾಗ ಮಂತ್ರಿ ಮನೆಗೆ ಹೋಗಿ ಮಂತ್ರಿಗಳನ್ನ ಕರ್ಕೊಂಡು ಬಂದ ದೇವತೆ ನೀನು. ಆದ್ರೆ ನಾನು ಮಂತ್ರಿ ಮಗ ಮಾಡಿದ ವಿಡಿಯೋ ನೋಡಿ ನನ್ನ ಮರ್ಯಾದೆ ಹೋಯ್ತಲ್ಲ ಅಂತ ನಿನ್ನ ಬೈದು ಮನೆಯಿಂದ ಆಚೆ ಹಾಕಿದ ಪಾಪಿ ನಾನು. ಆದ್ರೆ ಮಗಳೇ, ನೀನು ಅವ್ರ ಮನೆಗೆ ಹೋಗಿ ಅವನನ್ನೇ ಮದುವೆ ಆಗಿ ನನ್ನ ಮರ್ಯಾದೆಗೆ ಒಂದು ಕಿರೀಟ ಇಟ್ಬಿಟ್ಟೆ ಮಗಳೇ, ಕಿರೀಟ ಇಟ್ಟು. ಗೀತಾ, ನಿನ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲಮ್ಮ, ಗುಣಗಾನ ಮಾಡ್ತಾನೆ ಹೋಗ್ಬೋದು. ಇಷ್ಟು ದಿನ ನೀ ನನ್ನ ಮಗಳು ನಮ್ಮ ಮಮಕಾರನ ಮರೆತು ದುರಹಂಕಾರದಲ್ಲಿ ಮೆರೆದು ಬಾಯಿಗೆ ಬಂದಂಗಿಲ್ಲ ಮಾತಾಡ್ಬಿಟ್ಟೆ. ಈಗ ಹೇಳ್ತಾ ಇದ್ದೀನಿ ಕೇಳು ಮಗಳೇ, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಿನ್ನಂತ ಹೆಣ್ಮಗಳ ತಂದೆ ಈ BP ಶ್ರೀನಿವಾಸ ಅಂತ ಹೇಳ್ಕೊಳ್ಳೋಕೆ ಗರ್ವ ಪಡ್ತಾ ಇದ್ದೀನಿ. ಹೆತ್ರೆ ಇಂಥ ಹೆಣ್ಮಗಳನ್ನ ಹೆರಬೇಕು ಅಂತ ನಾನು ಜಗತ್ತಿಗೆ ಸಾರಿ ಹೇಳ್ತಾ ಇದ್ದೀನಮ್ಮ. ನನ್ನ ಮಗಳು ಗೀತಾ ಅನ್ನೋದಕ್ಕಿಂತ ನಾನು ಗೀತನ ಅಪ್ಪ ಅನ್ನೋದಲ್ಲಿ ಒಂದು ತೂಕ ಜಾಸ್ತಿ ಇದೆ ಮಗಳೇ. ಈ ಮಾತಿಗೆ ಅಪ್ಪ ನಾನು ಇಷ್ಟು ವರ್ಷ ಕಾಯ್ತಿದ್ದಿದ್ದು. ಇನ್ನು ನನಗೆ ಏನಾದ್ರೂ ಪರವಾಗಿಲ್ಲ. ನಿನಗೇನು ಆಗ್ಬಾರ್ದು, ನೀನು ಚೆನ್ನಾಗಿರ್ಬೇಕು, 100 ವರ್ಷ ಬದುಕಬೇಕು. ಬೇಕಾದ್ರೆ ನನ್ನ ಹೆಸರು ನಿನಗೆ ದಾರಿ ಎರೆದು ಕೊಟ್ಬಿಡ್ತೀನಿ ಮಗಳೇ. ಬೇಡಪ್ಪ. ಮಗಳೇ, ನಿನ್ಗೆ ಒಳ್ಳೆ ಅತ್ತೆ ಮನೆ ಸಿಕ್ಕಿದೆ, ಒಳ್ಳೆ ಮಾವ, ದೇವ್ರಂತ ಗಂಡ, ಮನೆ ತುಂಬಾ ಆಳು ಕಾಳು. ನೀನ್ ಅಲ್ಲೇ ಇದ್ದು ಬದುಕಿ ಬಾಳ್ಬೇಕಾದವಳು. ಆದ್ರೆ ಅದ್ರ ಮಧ್ಯೆ ಈ ಬಡವರ ಮನೇಲಿ 2 ದಿನ ಇದ್ದೋಗ್ತೀಯ ಮಗಳೇ. ಇಷ್ಟು ದಿನ ನನ್ನ ಮನಸ್ಸಲ್ಲಿ ಏನೇನೋ ಅನ್ನಿಸ್ತಾ ಇತ್ತು ಮಗಳೇ. ಅದನ್ನೆಲ್ಲ ಈ 2 ದಿನದಲ್ಲಿ ನಿನ್ ಮುಂದೆ ಹೇಳ್ಕೊಂಡ್ಬಿಡ್ಬೇಕು. ನನ್ನ ಮನಸ್ಸನ್ನ ಹಗುರ ಮಾಡ್ಕೋಬೇಕು, ನನ್ನ ಅಹಂಕಾರನ ಕೊನೆಗಾಣಿಸ್ಬೇಕು ಮಗಳೇ. ದಯಮಾಡಿ ಈ 2 ದಿನ ಇಲ್ಲಿದ್ದು ಹೋಗ್ತೀಯ ಮಗಳೇ. ಅಪ್ಪ, ಯಾಕಪ್ಪ ಇಷ್ಟು ಕೇಳ್ಕೊಂತ್ಯ? ಇದು ನಮ್ಮ ಅಪ್ಪನ ಬೈಕೆ, ನನ್ ಮುದ್ದು ಅಪ್ಪನ ಬೈಕೆ. 2 ದಿವಸ ಅಲ್ಲ, 4 ದಿನ ಇದ್ದೋಗ್ತೀನಪ್ಪ. ಅಯ್ಯಯ್ಯೋ ಮಗಳೇ, ನಿನ್ನ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ. ನಿಮ್ಮ ಅಪ್ಪಂಗೆ ಅಷ್ಟೊಂದು ದುರಾಸೆ ಇಲ್ಲಮ್ಮ. ನೀನು 2 ದಿನ ನೆಮ್ಮದಿಯಾಗಿದ್ದೋದ್ರೆ ಸಾಕಮ್ಮ. ಸುಶೀಲಾ, ಏನ್ ನೋಡ್ತಿದ್ಯಾ? ಮಗಳನ್ನ ಮಾತಾಡ್ಸೆ. ಹೌದು ರೀ, ತವರಿಂದ ಸಿಗ್ಬೇಕಾಗಿರೋ ಪ್ರೀತಿ ಸಿಕ್ಕಿ ಅವಳ ಅತ್ತೆ ಮನೆಗೆ ಹೋದ್ರೆ ಆಗ್ತಾನೆ ನಮಗೂ ನೆಮ್ಮದಿ.
ಈ ಸಂತೋಷ ನನಗ್ ಬೇಕಾಗಿತ್ತಮ್ಮ, ಅದು ನನ್ ಸಿಕ್ಬಿಡ್ತು. ಇವತ್ ನನ್ ಪಾಲಿಗೆ ಯಾವತ್ತೂ ಮರಿದಿರೋ ದಿನ, ಯಾವತ್ತಿಗೂ ಮರೆಯಕ್ಕಾಗ್ದಿರೋ ದಿನ. ನನ್ನ ಹೆಂಡತಿ ಗೀತಾ ಈ ಮನೆನ ಬಿಟ್ಟೋಗಿದ್ದಾಳೆ ಸರ್. ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಗೀತಾ. ದಯವಿಟ್ಟು ಈಗ ಮಾಡ್ಬೇಡ ಅಂತ ಎಷ್ಟು ಕೈ ಮುಗಿದು ಬೇಡ್ಕೊಂಡ್ರು ಕೇಳ್ದೆ ವಸುಲ್ದ ಒಂದು ಪರವಾಗಿಲ್ಲ ವಿಜಿ, ಭಾವನೆಗೆ ಬೇಕಾದ ಕಣ್ಣೀರನ್ನ ಸರಿಯಾದ ಟೈಮ್ಗೆ ಉದುರ್ಸೋದಕ್ ನಿನಗ್ ಬರುತ್ತೆ. ಏನ್ ಸರ್ ಹೇಳ್ತಾ ಇದ್ದೀರಾ? ನನ್ ಪ್ರೀತಿಯ ಕತೆ ಮುಕ್ತಾಯ ಆಯ್ತು. ನನ್ ಮದುವೆ ನೆಗೆದು ಬಿದ್ದೋಯ್ತು ಅಂತ ಹೇಳ್ತಾ ಇದ್ದೀನಿ. ನಾವು ಬಡವ್ರ ಮನೆ ಹೆಣ್ಮಗ್ಳು ಅಂತ ಗೌರವ ಕೊಟ್ವಿ. ನಾನು ಒಳ್ಳೆ ಗುಣದವಳು ಅಂತ ಹೃದಯ ಕೊಟ್ಟೆ. ಆದ್ರೆ ಅವಳು ಆ ಗೀತಾ ಶ್ರೀಮಂತಿಗೆಗಿಂತ ನನ್ನ ಸ್ವಾಭಿಮಾನ ದೊಡ್ಡದು ಅಂತ ಮಾತಿಗೂ ಜಗಳ ತೆಗಿತಿದ್ಲು ಸರ್. ಅವಳ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಈ ಮನೆನ ಆಳ್ಬೇಕು ಅಂತ ಹೊರಡ್ದು. ಈ ಮನೆ ಬೀಗದ್ಕಿ ಅವಳಿಗೆ ಬೇಕಂತೆ. ಇಡೀ ಮನೆ ಅವಳು ಹೇಳ್ದಾಗ ಕೇಳ್ಕೊಂಡಿರ್ಬೇಕು ಅಂತೆ ಸರ್. ನಮ್ಮಮ್ಮ ಅವಳು ಅಡಿಯಾಳಾಗಿರ್ಬೇಕಂತೆ ಸರ್. ಇಡೀ ಆಸ್ತಿ ಅವಳ ಹೆಸ್ರಿಗೆ ಬೇಕಂತೆ. ಇಷ್ಟ ಆದ್ರೆ ಮಾತ್ರ ಅವಳು ನನ್ನ ಹೆಂಡತಿಯಾಗಿರ್ತಾಳಂತೆ. ಇಲ್ದಿದ್ರೆ ನಿಂದಾರಿ ನಿಂದು ನಂದಾರಿ ನಂದು ಅಂತ ಹೇಳಿದ್ಲು ಸರ್.